ಹದಗೆಟ್ಟ ರಸ್ತೆ ತುಂಬೆಲ್ಲ ಬರೀ ಗುಂಡಿಗಳದ್ದೇ ಕಾರುಬಾರಾಗಿದೆ. ಯಮರೂಪಿಯಂತೆ ಸವಾರರ ಬಲಿಗಾಗಿ ಜಿಲ್ಲಾ ಹೆದ್ದಾರಿ ಕಾದಿದೆ. ಕೆಂಪಲಿಂಗನಹಳ್ಳಿ ಮಾರ್ಗವಾಗಿ ಶಿವಗಂಗೆ ತಲುಪುವಂತ ಹೆದ್ದಾರಿ ಇದು. ನೆಲಮಂಗಲದಿಂದ ಕೆಂಪಲಿಂಗನಹಳ್ಳಿ ಮಾರ್ಗದ ಶಿವಗಂಗೆ ಸುಮಾರು 5 ಕಿಲೋಮೀಟರ್ ರಸ್ತೆ ಬರೀ ಗುಂಡಿಮಯವಾಗಿದೆ. ಆ ಗುಂಡಿಮಯವಾಗಿರುವಂತಹ ರಸ್ತೆಯಲ್ಲಿಯೇ ಜನರು ಓಡಾಟವನ್ನ ನಡೆಸಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಪ್ರತಿನಿತ್ಯ ಜೀವ ಭಯದಲ್ಲೇ ಅಲ್ಲಿನ ಸವಾರರು ಸಂಚರಿಸ್ತಾ ಇದ್ದಾರೆ. ಜನಪ್ರತಿನಿಧಿಗಳ ವಿರುದ್ಧವಾಗಿ ಕಿಡಿಕಾರ್ತಾ ಇದ್ದಾರೆ. ಅದೆಷ್ಟೇ ಕಿಡಿಕಾರಿದ್ರೂ ಕೂಡ ರಸ್ತೆಯನ್ನ ಸರಿಪಡಿಸುವುದಕ್ಕೆ ಮಾತ್ರ ಯಾರೂ ಮುಂದಾಗ್ತಾ ಇಲ್ಲ. ಡೆಡ್ಲಿ ಗುಂಡಿಗಳ ಗೋಳು ಇದು ಜಿಲ್ಲಾ ಹೆದ್ದಾರಿಯ ದುಸ್ಥಿತಿ. ಯಮರೂಪಿಯಂತೆ ಸವಾರರ ಬಲಿಗೆ ಜಿಲ್ಲಾ ಹೆದ್ದಾರಿ ಕಾದು ಕುಳಿತಿದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಆ ಗುಂಡಿ ಬಿದ್ದಿರುವಂತಹ ರಸ್ತೆಗಳಲ್ಲಿ ಶಾಲಾ ಮಕ್ಕಳು ಶಾಲೆಗೆ ಹಾಗೂ ಕಾಲೇಜಿಗೆ ಹೋಗುವಂತಹ ಸ್ಥಿತಿ ಇದೆ. ಸ್ಕೂಲ್ ಬಸ್ಗಳು ಹೋಗ್ತಾ ಇರುವಂತಹ ದೃಶ್ಯವನ್ನು ನೀವು ಗಮನಿಸ್ತಾ ಇರಬಹುದು. ಏನಾದರೂ ಬ್ರೇಕ್ ಹಾಕುವಂಥ ಸಂದರ್ಭದಲ್ಲಿ ಹೆಚ್ಚು ಕಮ್ಮಿ ಆಗಿ ಮಕ್ಕಳಿಗೆ ಏನಾದರೂ ಸಮಸ್ಯೆ ಆಯಿತು ಅಂತ ಹೇಳಿದ್ರೆ ಅದನ್ನ ಯಾರು ಹೊಣೆ ಅನ್ನೋದು ಕೂಡ ಸದ್ಯ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ರಸ್ತೆಯನ್ನು ಸರಿಪಡಿಸಿ ಅನ್ನುವಂಥ ಆಗ್ರಹಗಳು ಕೇಳಿ ಬರ್ತಾ ಇದೆ. ಹದಗೆಟ್ಟ ರಸ್ತೆ ತುಂಬೆಲ್ಲ ಗುಂಡಿಗಳು, ಸವಾರರಿಗೆ ಒಂದು ರೀತಿ ಪೀಕಲಾಟ. ದಿನನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವಂತಹ ಮುಖ್ಯ ರಸ್ತೆ ಬೇರೆ. ರಸ್ತೆಯಲ್ಲಿ 2-3 ಅಡಿ ಗುಂಡಿಗಳು ಬಿದ್ದಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಅದಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಸುಮಾರು 5 ಕಿಲೋಮೀಟರ್ ರಸ್ತೆ ಇದೇ ರೀತಿಯಾದಂತಹ ಗುಂಡಿಮಯವಾಗಿ ಹೋಗಿದೆ. ಬಾಣವರಿ ಟು ನೆಲಮಂಗಲ ತುಂಬ ನಂಬರ್ 1 ಕ್ವಾಲಿಟಿಲಿ ಇತ್ತು ಸರ್. ಹಾಗೂ ಫಸ್ಟ್ ಹಾಕಿದ್ದು ಸುಮಾರು ಒಂದು 8ರಿಂದ 10 ವರ್ಷ ಆಯ್ತೇನೋ. ಅದರಿಂದಾಚೆ ಯಾರು ರೋಡ್ ಬಗ್ಗೆ ಒಂಚೂರು ಕೇರೆ ತಗೋತಾ ಇಲ್ಲ. ಲ್ಯಾಂಡ್ ಬಗ್ಗೆ ಡೆವಲಪ್ ಮಾಡ್ತಾ ಇದ್ದಾರೆ, ಸೈಟ್ಗಳ ಬಗ್ಗೆ ಡೆವಲಪ್ ಮಾಡ್ತಾ ಇದ್ದಾರೆ. ರೋಡ್ ಬಗ್ಗೆ ಯಾರು ಪಬ್ಲಿಕ್ ಬಗ್ಗೆ ಯಾರು ಕೇರ್ ತಗೋತಾ ಇಲ್ಲ ಸರ್. ಈಗಿನ MLA ಒಂದು ಸ್ವಲ್ಪ ಪರವಾಗಿಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಮೊದಲಿದ್ದವರು ಒಂದು ಸ್ವಲ್ಪ MLAಗಳು 10 ವರ್ಷ ಆಳ್ವಿಕೆ ಮಾಡಿದ್ರು, ಏನೂ ಅಂತ ಅಭಿವೃದ್ಧಿ ಕಾಣಲಿಲ್ಲ. ಈಗಿನ MLAಗಳು ಮೊದಲೇನು ಗ್ರಾಂಟ್ ಆಗಿದೆ ಅನ್ನೋ ಗೊತ್ತಿಲ್ಲ. ಒಟ್ಟಿನಾಗ ನೆಲಮಂಗಲ ಟೌನಲ್ಲಿ ಡೆವಲಪ್ ಮಾಡ್ತಾ ಇದ್ದಾರೆ. ರೂರಲ್ ಅರ್ಬನ್ ಬಗ್ಗೆ ಒಂದು ಸ್ವಲ್ಪ ತಲೆ ಕೆಡಿಸ್ತಾರೆ. ಇವಾಗ ಇಷ್ಟೊಂದು ಗುಂಡಿ ಇದೆ, ನೀವು ಡೈಲಿ ಓಡಾಡ್ತೀರಾ, ಗಾಡಿಗಳಿಗೆ ಹೆಂಗ್ ಎಫೆಕ್ಟ್ ಇರ್ತದೆ ಸರ್? ಗಾಡಿಗೆ ನಾವು ಮೇಂಟೈನ್ ಮಾಡೋದೇ ತುಂಬಾ ಕಷ್ಟ ಆಗದೆ. EMI ಕಟ್ಕೊಂಡು ನಮ್ಮ ಮಕ್ಕಳು ಓದಿಸ್ಕೊಂಡು ಮತ್ತೆ ನಮ್ಮ ಫ್ಯಾಮಿಲಿ ನೋಡ್ಕೊಂಡು, ಈಗ ಗಾಡಿ ಅಳ್ದೆಗಿಳಿತು ಅಂತಂದ್ರೆ ಸಸ್ಪೆನ್ಷನ್ ಹೋಗುತ್ತೆ, ಇಲ್ಲ ಟೈರ್ ಹಾಳಾಗುತ್ತೆ, ಮೆಕ್ಯಾನಿಕ್ ಪ್ರಾಬ್ಲಮ್ ಬರುತ್ತೆ. ಇವೆಲ್ಲ ನಾವು ದಿನನಿತ್ಯ ನೋಡ್ಬೇಕಾಗಿರೋದು, ಅನುಭವಿಸ್ಬೇಕಾಗಿರೋದು ಕಷ್ಟ ಆಗ್ಬಿಟ್ಟಿದೆ ಸರ್. ಇಲ್ಲಿ ಏನೇನು ಸಮಸ್ಯೆ ಆಗ್ತದೆ? ಏನ್ ಸಮಸ್ಯೆ ಅಂದ್ರೆ ನಮ್ಮ ರೋಡಿಂದ ನಮಗೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟೆ ಸರ್. ಇದೇ ರೋಡ್ ಬಸ್ ಓಡಿಸ್ತೀವಿ ಡೈಲಿ. ನಮ್ಮ ಬಸ್ಗಳೆಲ್ಲ ಮುರಿದೋಗ್ಬಿಟ್ಟವೆ ಈ ರೋಡಲ್ಲಿ. ಹಂಗಾಗಿ ಜನ ಸ್ಕೂಟ್ರದವರು ಪಾಟ್ರದವರು ಎಲ್ಲ ಬಿದ್ದು ಎದ್ದು ಹೋಗ್ತಾ ಇದ್ದಾರೆ. ದಿನ ರೋಡಿನ ಬಗ್ಗೆ ಜನಗಳೆಲ್ಲ ಬೈಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ರೋಡಿನ ಮಟ್ಟಕ್ಕಾಗಿದೆ ಅಂತ ಹೇಳಿ. ಸರ್ ಡೈಲಿ ಓಡಾಡ್ತಿದ್ವಿ, ಬೆಳಿಗ್ಗೆ ಸಾಯಂಕಾಲ ತುಂಬಾ ತೊಂದರೆ, ಆಕ್ಸಿಡೆಂಟ್ಗಳು ಆಯ್ತಾವೆ. ಅಲ್ಲಿ ಎಲ್ಲಗಳು ಹಣಗಳು ಬೀಳ್ತಾವೆ. ಇವಾಗ ಆ ತರ ಪರಿಸ್ಥಿತಿ ಆಗೋಗದೆ. ಈಗ ಯಾರಿಗೆ ಹೇಳಿದ್ರು ಗುಂಡಿಗಳು ಮುಚ್ಚಲ್ಲ. ಎಲ್ಲಾ ಕಡೆ ಅಭಿವೃದ್ಧಿ ಅಂತ ಸರ್ಕಾರದವರು ಅಭಿವೃದ್ಧಿ ಅಂತ ಓಡಾಡ್ತವ್ರೆ. ಸಿಟಿಗಳೆಲ್ಲ ಅಭಿವೃದ್ಧಿ ಆದ್ರೆ ಸಾಕಾಗ. ಗ್ರಾಮಾಂತರ ಆಗ್ಬೇಕು ಸರ್, ಗ್ರಾಮಾಂತರ ಆಗ್ಬೇಕು. ಯಾವುದು ಇಲ್ಲಿ ಏನು ಮಾಡಿಲ್ಲ. ಇದೇ ರೋಡ್ ಸಾಕ್ಷಿ ನೋಡ್ಕೊಳ್ಳಿ, ರೋಡ್ ಸಾಕ್ಷಿ. ನಮ್ ಕೈಲೇ ಓಡಾಡಕ್ಕಾಗಲ್ಲ. ಕೆಲವೊಂದು ಜನಗಳು ಎಲ್ಲ ಓಡಾಡ್ತಾರೆ, ದೊಡ್ಡ ಗಾಡಿ ಓಡಾಡ್ತವೆ, ದೊಡ್ಡ ಗಾಡಿ ಓಡಾಡ್ತವೆ. ಎಲ್ಲ MLA MP ಓಡಾಡ್ತಾರೆ, ಕಣ್ಮುಚ್ಕೊಂಡು ಓಡಾಡ್ತಾ ಇದ್ದಾರೆ. ನಮ್ಮ MLA ಅಂತ ಕಣ್ಮುಚ್ಕೊಂಡ್ಬಿಟ್ಟವ್ರೆ, ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಬರೀ ವಿಡಿಯೋ ಹಾಕೋದು, ಎಲ್ಲ ನಿಂತ್ಕೊಂಡು ನೋಡೋದು, ಓದ್ತಾ ಇರೋದು. ಈ ರೋಡೆಲ್ಲ ಕಿತ್ಕೊಂಡು ಎಷ್ಟೋ ಜನ ಬಿದ್ದು ಸತ್ತೋಗ್ಬಿಟ್ಟವ್ರೆ. ಮಕ್ಳು ಮರಿನೇ ಓಡಾಡಕ್ಕಾಗಲ್ಲ. ಸ್ಕೂಲ್ ಮಕ್ಳಿಗಂತೂ ಸಿಕ್ಕಾಪಟ್ಟೆ ತೊಂದ್ರೆ. ನಾವು ಸ್ಕೂಲ್ ಬಸ್ಸು ಎಷ್ಟು ಆಕ್ಸಿಡೆಂಟ್ ಆಗ್ಬಿಟ್ವ ಈ ರೋಡಲ್ಲಿ, ಕೇಳೋರೇ ಇಲ್ಲ. ನಾವು ಎಷ್ಟು ಸರಿ ಅರ್ಜಿ ಕೊಟ್ರು ಬರ್ತಾರೆ, ಈ MLA ಅವರೆಲ್ಲ ರೆಡಿ ಇರ್ತಾರೆ. ಇದಕ್ಕೊಂಚೂರು ಪ್ಯಾಚು ಸಹ ಹಾಕಿಲ್ಲ. 4 ವರ್ಷದಿಂದ 3 ವರ್ಷದಿಂದ ಇದೇ ಆಗಿದೆ. ಹಂಗೆ ಮೂವ್ ಮಾಡಿ ಹಂಗೆ. ಅಲ್ಲಿರುವಂತಹ ಸಾರ್ವಜನಿಕರು, ಗ್ರಾಮಸ್ಥರು ಕೂಡ ಮಾತನಾಡ್ತಾ ಇದ್ದದನ್ನು ನೀವು ಕೂಡ ಕೇಳಿಸ್ಕೊಂಡ್ರಿ. ಅದೇ ರೀತಿಯ ಹದಗೆಟ್ಟ ರಸ್ತೆಯಲ್ಲಿಯೇ ನಾವು ಓಡಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ದೂರವಾಣಿ ಸಂಪರ್ಕದಲ್ಲಿ. ಕಾರ್ತಿಕ್, ರಸ್ತೆ ತುಂಬೆಲ್ಲ ಬರೀ ಗುಂಡಿಗಳೇ ಬಿದ್ದಿದ್ರು ಕೂಡ ಅದೇ ಗುಂಡಿಗಳಲ್ಲಿ ವಾಹನ ಸವಾರರು ಓಡಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ಸಂಬಂಧಪಟ್ಟಂತ ಅಧಿಕಾರಿಗಳು ಹಾಗೆ ಜನಪ್ರತಿನಿಧಿಗಳು ಅಲ್ಲಿ ಏನ್ ಮಾಡ್ತಿದ್ದಾರೆ? ವೇದಾಸ್, ಏನು ಪ್ರತಿನಿತ್ಯ ಇದೇ ರಸ್ತೆಯಲ್ಲಿ ಈ ಸಂಬಂಧಪಟ್ಟಂತಹ ಅಧಿಕಾರಿಗಳು ಸಂಚರಿಸ್ತಾರೆ. ಬರೀ ಅಧಿಕಾರಿಗಳನ್ನ ಹೊರತುಪಡಿಸಿ ಈ ರಾಜಕೀಯ ವ್ಯಕ್ತಿಗಳು, ರಾಜಕೀಯ ಮುಖಂಡರು ಕೂಡ ಇದೇ ರಸ್ತೆಯಲ್ಲಿ ತಮ್ಮ ತಮ್ಮ ಊರುಗಳಿಗೆ ಹಾಗೂ ಬೇರೆ ಬೇರೆ ಕಾರ್ಯಗಳಿಗೆ ಓಡಾಡ್ತಾನೆ ಇರ್ತಾರೆ. ಆದ್ರೂ ಕೂಡ ಕಂಡರೂ ಕಾಣದಂತೆ ಈ ಒಂದು ಜಾಣ ಕುರುಡು ತನ್ನ ಪ್ರದರ್ಶನವನ್ನ ಇಲ್ಲಿ
ಪ್ರದರ್ಶಿಸ್ತಾ ಇದ್ದಾರೆ. ಈ ಪ್ರತಿನಿತ್ಯ ಸಂಚರಿಸುವ ವಾಹನ ಸವಾರರು ತಮ್ಮ ಕಣ್ಣೆದುರೇ ಎಷ್ಟೋ ಜನ ಅಪಾಯಕ್ಕೀಡಾಗಿರೋದನ್ನ ಕಂಡು ಇನ್ನೊಂದು ಈ ಸುದ್ದಿ ಮಾಡಲು ತೆರಳಿದಂತಹ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಒಂದು ಬಸ್ಗಳು ಸಂಚರಿಸುವಾಗ ಹಾಗೂ ಶಾಲಾ ವಾಹನಗಳು ಸಂಚರಿಸುವಾಗ ಕೆಲವೊಮ್ಮೆ ಅಪಘಾತಗಳು ಕೂಡ ಈಡಾಗಿದೆ. ಬೈಕ್ ಸವಾರರಂತೂ ಅದೇ ಸಮಯಕ್ಕೆ ಈ ಒಂದು ವೇಗವಾಗಿ ಬರ್ತಿದ್ದಂತಹ ಸಂದರ್ಭ ಅಥವಾ ಈ ಗುಂಡಿಗಳಿಗೆ ತಾವು ಈಡಾಗಿ ಈ ಒಂದು ಬಿದ್ದು ಈ ಪ್ರಾಣಾಪಾಯವನ್ನ ಅತಿ ಹೆಚ್ಚಾಗಿ ಸಂಭವಿಸುವಂತಹ ಘಟನೆಗಳು ಇದೇ ರಸ್ತೆಯಲ್ಲಿ ನಡೆದಿದೆ. ಈ ಹೆಚ್ಚಾಗಿ ಇದೊಂದು ರಸ್ತೆ ಜಿಲ್ಲಾ ಹೆದ್ದಾರಿಯಾಗಿದ್ದು ಈ ನೆಲಮಂಗಲದಿಂದ ದಕ್ಷಿಣ ಕಾಶಿ ಶಿವಗಂಗೆಗೆ ಸಂಪರ್ಕಿಸುವಂತಹ ಇದೊಂದು ರಸ್ತೆ ಹೆದ್ದಾರಿಯಾಗಿದೆ. ಇದೇ ರಸ್ತೆಯನ್ನ ಈ ರೀತಿ ನಿರ್ಲಕ್ಷ್ಯಕ್ಕೆ ಈಡ್ ಮಾಡಿದ್ರೆ ಬೇರೆ ರಸ್ತೆಗಳ ಕತೆ ಏನು ಎಂಬ ಪ್ರಶ್ನೆ ಸಾರ್ವಜನಿಕರದ್ದಾಗಿದೆ. ಬರೀ ನಗರ ಪ್ರದೇಶಗಳನ್ನ ಮಾತ್ರ ಅಭಿವೃದ್ಧಿ ಪಡಿಸೋದ್ರಲ್ಲಿ ಏನಿದೆ, ಗ್ರಾಮೀಣ ಪ್ರದೇಶವನ್ನು ಕೂಡ ಅಭಿವೃದ್ಧಿ ಪಡಿಸಬೇಕು ಅಂತ ಸ್ಥಳೀಯರು ನಿನ್ನೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.